ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಶ್ರೀ ಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿದೇಶಿಕಾನ್ ಈಶಾವಾಸ್ಯೋಪನಿಷದಃ ಕರಿಷ್ಯಾಮ್ಯರ್ಥಸಂಗ್ರಹಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃತಃ ಕಸ್ಯ ಸ್ವಿಧನಂ ಓಂ ವಾಯುರನಿಲಮೃತಮಥೇದಂ ಭಸ್ಮಾಂತಗ್ಗೋ ಶರೀರಂ. ಇಲ್ಲೇ ಈ ಮಂತ್ರಕ್ಕೆ ಅವತರಣಿಕೆಯನ್ನು ಕೊಟ್ಟಿತ್ತು. ಈಗ ಖಂಡಾರ್ಥ ಮತ್ತು ಆಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಏನು ಅಂತ ಅನ್ನೋದನ್ನು ಸಾಮಾನ್ಯವಾಗಿ ಇದರ ಅರ್ಥನೂ ಪದಚ್ಛೇದ ಮಾಡಿ ಹೇಳಿದ್ದೆ. ಇನ್ನೊಮ್ಮೆ ನೋಡೋದಾದ್ರೆ ಇದಂ ಶರೀರಂ, ಈ ಶರೀರವು ಭಸ್ಮಾಂತಂ, ಭಸ್ಮವೇ ಅಂತವಾಗಿ ಉಳ್ಳದ್ದು. ತಥಾಪಿ ಹಾಗಿದ್ದರೂ ಕೂಡ ತದಂತರ್ಗತಂ, ಆ ಶರೀರದೊಳಗಿರತಕ್ಕಂತಹ ಅನಿಲಂ, ಅಕಾರವಾಚ್ಯನಾದ ಭಗವಂತನನ್ನೇ ಆಶ್ರಯವಾಗಿ ಉಳ್ಳ ವಾಯು ಮುಖ್ಯ ಪ್ರಾಣದೇವರು ಅಮೃತಂ ಮರಣರಹಿತರಾಗಿ ನಿತ್ಯರಾಗಿದ್ದಾರೆ. ಇವರ ಮರಣರಹಿತರಾಗಿ ನಿತ್ಯರಾಗ್ಯಾರ ಅಂತಂದ್ರೆ ಅಥ ಹಿಂಗಿದ್ದಾಗ ಪರಮೇಶ್ವರ ಆ ಭಗವಂತೇನಿದ್ದಾನೋ ಅವ ಅಮೃತ ಇತಿ, ಅಮೃತ ಅಂಥೇಳಿ ಕಿಮು ವಕ್ತವ್ಯಂ, ಏನು ಹೇಳಬೇಕಪ್ಪ ಅಂದ್ರೆ ಏನು ಹೇಳ್ತಕ್ಕದ್ದು? ಇವರ ವಾಯುದೇವರೇ ಅಮೃತ ಅಂತ ಕರೆಸ್ಕೊಂಡಾರ ಅಂದಮೇಲೆ ಇನ್ನು ಭಗವಂತ ಅಮೃತ ಅಂತ ಕರೆಸ್ಕೊಳ್ಳೋದ್ರೊಳಗೆ ಏನದು ಕೈಮುತ್ತಿನ್ಯಾಯದಿಂದ ಸಿದ್ಧ ಆಗ್ತದ ಅನ್ನೋದನ್ನು ತೋರಿಸಿಕೊಟ್ಟಿದ್ರು. ಹೌದಾ? ಪೀಠಿಕೆಯಾಗಿ ಹೇಳಿತ್ತು, ಮಂತ್ರದ ಅರ್ಥವನ್ನು ನೋಡಿತ್ತು. ಈಗ ಖಂಡಾರ್ಥ. ಯದ್ಯಪಿ ಇದಂ ಶರೀರಂ ಭಸ್ಮಾಂತಂ ತಥಾಪಿ ತದಂತರ್ಗತಸ್ಯ ಹರೇಃ ನ ಮರಣಾದಿದೋಷ ಪ್ರಸಕ್ತಿಃ. ಕುತಃ ಅನಿಲಂ ಅಹಾ ಬ್ರಹ್ಮೈವ ನಿಲಂ ನಿಲಯನಂ ಆಶ್ರಯೋ ಯಸ್ಯ ಸೋನಿಲಃ. ಪರಮೇಶ್ವರಾಶ್ರಿತೋ ವಾಯುರಪಿ ಯದಾ ಅಮೃತಃ ನಿತ್ಯಃ ಅಥ ತದಾ ಪರಮೇಶ್ವರೋ ಅಮೃತಃ ಇತಿ ಕಿಮು ವಕ್ತವ್ಯಂ ಇತ್ಯರ್ಥಃ. ಅನಿಲಾಮೃತಪದಯೋಃ ಲಿಂಗವ್ಯತ್ಯಯೋ ಜ್ಞೇಯಃ. ವಾಯೋರಮೃತತ್ವಂ ನಿತ್ಯಜ್ಞಾನತ್ವೇನ ಜ್ಞೇಯಂ. ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತಸ್ಮೃತಃ ಇತ್ಯುಕ್ತೇಃ ಏತೇನ ಮಾತರಿಶ್ವಾ ವ್ಯಾಖ್ಯಾತಃ ಇತ್ಯತ್ರ ಭಾಷ್ಯಾದೋ ತಥಾ ನಿರ್ಣಯಾಚ್ಚೇತಿ ಅಂತ. ಅಂದರೆ ಏನಾಗಿದೆ ಇಲ್ಲಿ ಅಂದ್ರೆ ಯದ್ಯಪಿ ಇದಂ ಶರೀರಂ, ಈ ಶರೀರ ಒಂದು ದಿನ ಭಸ್ಮಾಂತಂ, ಈ ಶರೀರ ಒಂದು ದಿವಸ ಏನಾಗ್ತದೆ? ಭಸ್ಮ ಅಂತ ಆಗ್ತದೆ. ಹಂಗಿದ್ರೂ ಕೂಡ ತಥಾಪಿ ತದಂತರ್ಗತಸ್ಯ, ಆ ದೇಹದೊಳಗೆ ಇರತಕ್ಕಂತಹ ಪರಮಾತ್ಮನಿಗೆ, ಹರೇಹೇ ಪರಮಾತ್ಮನಿಗೆ ಮರಣಾದಿದೋಷ ಪ್ರಸಕ್ತಿ, ಮರಣಾದಿದೋಷ ಪ್ರಸಂಗಗಳು ನ ಬರುವುದಿಲ್ಲ. ಹರೇರ್ನ ಅದಲ್ಲ, ಹರೇಹೇ ಪರಮಾತ್ಮನಿಗೆ ಮರಣಾದಿದೋಷ ಪ್ರಸಕ್ತಿ ನ ಭವತಿ ಅಂತ ಅರ್ಥ. ಆ ಭಗವಂತನಿಗೆ, ಆ ದೇಹದೊಳಗಿರತಕ್ಕಂತಹ ಭಗವಂತನಿಗೆ ಮರಣಾದಿದೋಷಗಳು ಬರುವುದಿಲ್ಲ. ಅರ್ಥ ಆಯ್ತಾ? ಕುತಃ ಯಾಕಪ್ಪ ಅಂದ್ರೆ ಅನಿಲ ಅಹಾ ಬ್ರಹ್ಮೈವ ನಿಲಂ ನಿಲಯನಂ ಆಶ್ರಯೋ ಯಸ್ಯ ಸಹ ಅನಿಲ. ಯಾಕಂದ್ರೆ ಅಕಾರ ಶಬ್ದವಾಚ್ಯನಾದ ಪರಬ್ರಹ್ಮನೇ ನಿಲ ಅಂದ್ರೆ ನಿಲಯನ, ನಿಲಯನ ಅಂದ್ರೆ ಆಶ್ರಯ, ಆಶ್ರಯವಾಗಿ ಉಳ್ಳಂತಹ ಅಂದ್ರೆ ಪರಮೇಶ್ವರನನ್ನೇ ಆಶ್ರಯಿಸಿರ್ತಕ್ಕಂತಹ ಪ್ರಾಣದೇವರೇನಿದ್ದಾರೋ ಪರಮೇಶ್ವರಾಶ್ರಿತ. ಮುಖ್ಯ ಪರಮೇಶ್ವರ ಅಂದರೆ ನಾರಾಯಣ ಅಂತ ಅರ್ಥ, ವಿಷ್ಣು ಅಂತ ಅರ್ಥ. ವಿಷ್ಣುವನ್ನು ಆಶ್ರಯಿಸಿಕೊಂಡು ಇರತಕ್ಕಂತಹ ಪ್ರಾಣದೇವರೇನಿದ್ದಾರೋ ವಾಯುರಪಿ ಯದಾ ಅಮೃತಃ, ಯಾವಾಗ ಅಮೃತರು ಅಂತ ಕರೆಸಿಕೊಳ್ತಾರೋ ಅನಾಮಕ ಭಗವಂತನನ್ನೇ ಆಶ್ರಯ ಹೊಂದಿದ್ದಾರೆ. ಆದ್ದರಿಂದಾಗಿ ವಾಯುದೇವರು ಅನಿಲ. ಆ ಅನಿಲರಾದ ವಾಯುದೇವರೇನಾಗಿದ್ದಾರೆ? ಅಮೃತರಾಗಿದ್ದಾರೆ. ಅವರ ಅಮೃತರಾಗ್ಯಾರ ಅಂದ್ರೆ ನಿತ್ಯ ಅಥ ತದಾ ಪರಮೇಶ್ವರೋ ಅಮೃತಃ ಇತಿ ಕಿಮು ವಕ್ತವ್ಯಂ. ಯಾರನ್ನ ಆಶ್ರಯಿಸಿಕೊಂಡಾರ ಅವರ
ಅಮೃತ ಆಗ್ಯಾರ ಅಂದ್ರೆ ಇನ್ನು ಆಶ್ರಯ ಕೊಟ್ಟವರು ಅಮೃತ ಆಗಲಿಕ್ಕೆ ಬೇಕಲ್ಲ. ಇವ್ರ ಕಡೆಯಿಂದ ಪಗಾರ ತಗೊಂಡ ನಾ ಕೋಟ್ಯಾಧಿಪತಿ ಆಗೇನ್ರಿ ಅಂತಂದ್ರೆ ಮತ್ತು ಪಗಾರ ಕೊಟ್ಟ ಯಜಮಾನ ಇನ್ನೇನು ಹೇಳ್ಬೇಕು, ಎಷ್ಟು ಕೋಟ್ಯಾಧಿಪತಿ ಅಂತ ಹೇಳ್ಬೇಕು, ಹೌದಲ್ಲ? ಇವ್ರ ಕಡೆ ಪಗಾರ ತೊಗೊಂಡಿರಿ, ತಿಂಗಳಿಗೆ ಇಷ್ಟಿಷ್ಟು ಲಕ್ಷ ಅಂತ ತೊಗೊಂಡ ನಾನು ಕೋಟ್ಯಾಧಿಪತಿ ಆಗಿದ್ದೇನೆ ಅಂದಾಗ ಏನಂತ ಅರ್ಥ ಆಗ್ತದೆ ಅದರಿಂದ? ಹಂಗಾರೆ ನನಗೆ ಕೊಟ್ಟ ಯಜಮಾನನೇ ಎಷ್ಟು ಇರಬೇಡ, ಹಂಗಾರೆ ನಾನೇ ಇಷ್ಟ ಅಂದ್ರೆ ತೊಗೊಂಡು ಸ್ಯಾಲ್ರಿ ತೊಗೊಂಡವನ ನಾ ಹಿಂಗೆ ಕೋಟ್ಯಾಧಿಪತಿ ಅಂದ್ರೆ ಕೊಟ್ಟವರು ಕೈ ಮುತ್ತಿನ್ಯಾಯ ಇಂತ ಸಿದ್ಧ ಆಗ್ತದೆ. ಹಂಗೆ ಅದೇ ರೀತಿಯಾಗಿ ವಾಯುದೇವರೇ ಅಂದ್ರೆ ಆ ಭಗವಂತನನ್ನು ಆಶ್ರಯಿಸಿಕೊಂಡಿರ್ತಕ್ಕಂತಹ ವಾಯುದೇವರೇ ಅಮೃತ ಅಂತ ಕಲಿಸ್ಕೊಂಡಾರ ಅಂದ್ರೆ ಇವರಿಗೆ ಆಶ್ರಯ ಕೊಟ್ಟ ಭಗವಂತ ಅವ ಅಮೃತನಾಗಿದ್ದಾನೆ ಅಂತ ಏನು ಹೇಳೋದು? ಕೈ ಮುತ್ತಿನ್ಯಾಯದಿಂದ ಸಿದ್ಧ ಆಗ್ತದೆ. ಅನಿಲಾಮೃತ ಪದಯೋ ಲಿಂಗ ವ್ಯತ್ಯಯೋ ಜ್ಞೇಯ ಅಂತ ಅರ್ಥ ಆಯ್ತಾ? ಇಲ್ಲಿ ಏನಾಗಿದೆ ಅಂದ್ರೆ ಅನಿಲಂ ಅಮೃತಂ ಎಂಬತಕ್ಕಂತಹ ಪದಗಳು ಉಪನಿಷತ್ತಿನೊಳಗೆ ಏನಾಗ್ಯಾವವು? ನಪುಂಸಕ ಲಿಂಗ ಆಗ್ಯಾವ. ಏನಾಗ್ಯಾವ? ಯಾವ ಲಿಂಗಗಳಾಗ್ಯಾವ? ನಪುಂಸಕ ಲಿಂಗಗಳಾಗ್ಯಾವ. ಹಾಗಿದ್ದರೂ ಕೂಡ ನಾವು ಅವೆರಡೂ ಶಬ್ದಗಳನ್ನು ಪುಲ್ಲಿಂಗ ಪ್ರಥಮಾಂತವಾಗಿ ಅನಿಲ ಅಮೃತ ಅಂತ ವ್ಯತ್ಯಾಸ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅನಿಲಾಮೃತ ಪದಯೋ ಲಿಂಗ ವ್ಯತ್ಯಯೋ ಜ್ಞೇಯ. ವಾಸ್ತವಿಕವಾಗಿ ಅವು ನಪುಂಸಕ ಲಿಂಗ ಶಬ್ದಗಳಾಗಿದ್ದರೂ ಇಲ್ಲ ಅರ್ಥ ಮಾಡ್ಕೊಳ್ಳೋ ಮುಂದೆ ಹೆಂಗೆ ಮಾಡ್ಕೋಬೇಕು? ಅವನ್ನ ಪುಲ್ಲಿಂಗದಂತೆ ಅರ್ಥ ಮಾಡ್ಕೋಬೇಕೆ. ಅದ್ರಲ್ಲಿ ಬಾಧಕೇನಿಲ್ಲ, ಅರ್ಥದೊಳಗೇನು ಬಾಧಕ ಬರೋದಿಲ್ಲ. ಲಿಂಗ ವ್ಯತ್ಯಾಸ ಮಾಡೋದ್ರಿಂದ ಏನ್ರಿ ನಿಮಗೆ ತಿಳಿತದ ಅಂತ ಹೇಳಿ ನೀವು ಹಿಂಗೆ ಅರ್ಥ ಲಿಂಗ ವ್ಯತ್ಯಾಸ ಮಾಡಿ ಅರ್ಥ ಹೊಳಿಸ್ತೀರೇನ್ರಿ ಅಂತ ಅನ್ಬಾರ್ದು. ಮತ್ತು ಹುಚ್ಚಂತ ಅದಕ್ಕೆ ಲಿಂಗಗಳ ವ್ಯತ್ಯಾಸದಿಂದ ಅರ್ಥಗಳ ವ್ಯತ್ಯಾಸ ಆಗುವುದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಅದು ಪ್ರಥಮಾಂತನ ಅದ, ಇದು ಪ್ರಥಮಾಂತನ ಅದ. ಆಶ್ಚರ್ಯ ಅಂದ್ರೆ ಒಂದ ಶಬ್ದ ಅದು ಪುಲ್ಲಿಂಗನೂ ಆಗ್ತಿರ್ತದೆ, ನಪುಂಸಕ ಲಿಂಗನೂ ನಡೀತಿರ್ತದೆ. ಕೆಲವು ಶಬ್ದಗಳು ಅವ ಶಬ್ದಗಳು ಕೆಲವೊಂದು ಸ್ತ್ರೀಲಿಂಗನೂ ನಡೀತಿರ್ತಾವೆ. ನನ್ನ ಕಡೆ ಒಂದು ಪುಸ್ತಕ ಅದ, ಅದು ನಾಳೆ ನೆನಪು ಮಾಡಿ ತೋರಿಸ್ತೇನೆ, ನವಲೂರಾಗದ. ಅದು ಅಕಾರ ಅಂತ ಪುಲ್ಲಿಂಗ ಇದ್ದಂಗೆ ಆಕಾರ ಅಂತ ಪುಲ್ಲಿಂಗನೂ ಅವ ಶಬ್ದಗಳು. ಪ್ರಾಯಶಃ ಎಲ್ಲರಿಗೂ ಸಾಮಾನ್ಯ ಸಂಸ್ಕೃತ ತಿಳುವಳಿಕೆ ಏನು? ಆಕಾರ ಅಂತ ಅಂದ್ರೆ ಸ್ತ್ರೀಲಿಂಗ, ಈಕಾರ ಅಂತ ಅಂದ್ರೆ ಸ್ತ್ರೀಲಿಂಗ, ಹೌದಾ? ಇಕಾರ ಅಂತ ಸ್ತ್ರೀಲಿಂಗನೂ ಅದ. ರುಚಿ ಶಬ್ದ ಇಕಾರ ಅಂತ ಸ್ತ್ರೀಲಿಂಗನೂ ಅದ ಇಲ್ಲ? ಸರಿ, ಇದು ಜನರಲ್ ಸಾಮಾನ್ಯ ಸಂಸ್ಕೃತ ಬಂದವರಿಗೆ ಇಕಾರ ಅಂತ ಸ್ತ್ರೀಲಿಂಗ ರುಚಿ ಶಬ್ದ ಇದ್ದದ್ದು ಗೊತ್ತೇ ಇದೆ. ಆದ್ರೆ ಆಕಾರ ಅಂತ ಪುಲ್ಲಿಂಗ ಇದ್ದದ್ದು ಹಂಗೆ ಇರ್ತದೆ. ಆಮೇಲೆ ಇದು ವೇದ, ಇದು ವೈದಿಕ ವ್ಯಾಕರಣ ಇರ್ತದೆ ಇದಕ್ಕೆ. ಸೊ ಹಂಗಾರೆ ಇಲ್ಲಿ ಏನು ಮಾಡಬೇಕು ಅಂದ್ರೆ ಅವೆರಡೂ ಶಬ್ದಗಳನ್ನು ಹೆಂಗೆ ತಗೋರಿ ಅಂತ ಹೇಳಿಕತ್ತಾರ. ಅನಿಲಾಮೃತ ಪದಯೋ, ಅದು ವಾಸ್ತವಿಕವಾಗಿ ಅನಿಲಂ ಅಮೃತಂ ಎಂಬುದಾಗಿ ಎರಡೂ ಪದಗಳು ಉಪನಿಷತ್ತಿನೊಳಗೆ ನಪುಂಸಕ ಲಿಂಗ ಅಂತಾಗಿದ್ದರು. ವಾಯುರನಿಲಂ ಅಮೃತಂ ಅಥ ಇದಂ ಅಂತ ಹೇಳ್ಯಾರಿಲ್ಲ ಅಲ್ಲೇ ನಪುಂಸಕ ಲಿಂಗ ಶಬ್ದಗಳನ್ನು ಬಳಸಿದ್ದರೂ ಕೂಡ ಇಲ್ಲೇ ಅದನ್ನು ಪುಲ್ಲಿಂಗ ಪ್ರಥಮಾಂತವಾಗಿ ನೀವು ವ್ಯತ್ಯಾಸ ಮಾಡಿಕೊಳ್ರಿ. ಅನಿಲ ಅಮೃತ ಎಂಬುದಾಗಿ ವ್ಯತ್ಯಾಸವನ್ನು ನೀವು ಮಾಡಿಕೊಳ್ರಿ ಅಂತ. ಸರಿ, ವಾಯೋ ಅಮೃತತ್ವಂ ನಿತ್ಯಜ್ಞಾನತ್ವೇನ ಜ್ಞೇಯಂ ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಇತ್ಯುಕ್ತೇ. ಆಚಾರ್ಯರು ಏನು ರಾಮಸಂಹಿತಾ ಎನ್ನುವಂತಹ ವಾಕ್ಯದ ಕೋಟ್ ಮಾಡ್ಯಾರು ಭಾಷ್ಯದೊಳಗೆ, ಅದನ್ನು ನೆನಪು ಮಾಡಿಕೊಳ್ಳಿತಾರೆ ರಾಯರು. ಅಪ್ಪ ಆಚಾರ್ಯರು ರಾಮಸಂಹಿತಾ ಎನ್ನುವಂತಹ ಗ್ರಂಥದಲ್ಲಿ ಈ ಅರ್ಥ ಹೆಂಗೆ ಮಾಡಬೇಕು ಅಂತ ಏನನ್ನು ತಿಳಿಸಿಕೊಟ್ಟಿದ್ದಾರೋ ಅದನ್ನು ನೆನಪು ಮಾಡಿಕೊಡ್ತಾರೆ. ಅಂದ್ರೆ ಏನಂತ ತಿಳ್ಕೊಬೇಕು ಅಂದ್ರೆ ವಾಯುದೇವರು ಅಮೃತತ್ವ ನಿತ್ಯ ಅಂತ ಹೇಳೋದ್ರಿಂದ ಏನು ತಿಳ್ಕೊಬೇಕು ಅಂದರೆ ವಾಯುದೇವರು ನಿತ್ಯಜ್ಞಾನ ಉಳ್ಳವರಾಗಿದ್ದಾರೆ, ಆದ್ದರಿಂದ ಅಂತ ಅವರನ್ನು ಅಮೃತ ಅಂತ ಕರೀತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಆ ಆಚಾರ್ಯರ ವಿಚಾರವನ್ನು ಹೇಳಿದರು. ಅಷ್ಟೇ ಅಲ್ಲ, ಇದನ್ನು ಬ್ರಹ್ಮಸೂತ್ರದೊಳಗೆ ಏತೇನ ಮಾತರಿಶ್ವ ವ್ಯಾಖ್ಯಾತಃ ಅನ್ನುವಂಥ ಬ್ರಹ್ಮಸೂತ್ರ ಭಾಷ್ಯದೊಳಗೂ ಕೂಡ ಆಚಾರ್ಯರು ಇದನ್ನು ನಿರ್ಣಯ ಮಾಡಿದ್ದಾರೆ ಅಂತ ಇಷ್ಟು ಈ ಮಂತ್ರದ ಅರ್ಥವನ್ನು ರಾಯರ ಖಂಡಾರ್ಥದಲ್ಲಿ ತಿಳಿಸಿದರು. ಇನ್ನು ಆಚಾರ್ಯರ ಭಾಷ್ಯವನ್ನು ನೋಡಿದಾಗ ಗೊತ್ತಾಗ್ತದೆ. ಯಸ್ಮಿನ್ ಅಯಂ ಸ್ಥಿತಃ ಸೋಪ್ಯಮೃತಃ ಕಿಮು ಪರಃ ಅಹ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋಃ ಸಹ ಅನಿಲಂ ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮಃ ಪರಮಾತ್ಮ ಸನಾತನಃ ಇತಿ ರಾಮ ಸಂಹಿತಾಯಾಂ. ಆಚಾರ್ಯರು ಇಷ್ಟು ಸಹ ಬ್ರಹ್ಮಾಂಡ ಪುರಾಣ ಬೇರೆ ಬೇರೆ ಪುರಾಣಗಳನ್ನು ಹೇಳ್ತಾ ಇವತ್ತು ಮತ್ತೊಂದು ರಾಮ ಸಂಹಿತೆಯನ್ನೇ
ತಗೊಂಡು ಬಂದರು, ಹೇಳಿದರು. ಅಲ್ಲಿಂದ ಈ ವಿಚಾರವನ್ನು ತಂದು ಕೊಟ್ಟೆ ಹೇಳಿದರು. ಅಂದರೆ ಭಾಳ ಸಂತೋಷ ಆಗ್ತಕ್ಕಂತಹ ಸಂಗತಿ ಏನು ಅಂದರೆ, ರಾಮ ಸಂಹಿತ ಅಂದರೆ ರಾಮನ ಚರಿತ್ರೆಗಳನ್ನು, ಗುಣಗಾನಗಳನ್ನು ಕೊಂಡಾಡ್ತಕ್ಕಂಥದ್ದು, ರಾಮನ ಅನಂತ ಗುಣಗಳನ್ನು ಕೊಂಡಾಡ್ತಕ್ಕಂತಹ ಸಂಹಿತೆ. ರಾಮನ ಚರಿತ್ರೆಯನ್ನು ಗುಣಗಾನ ಮಾಡುವಾಗ ಹನುಮಂತೇವರು ಬರಬೇಕಲ್ಲ, ವಾಯುದೇವರು ಬರಬೇಕಲ್ಲ. ವಾಯುದೇವರು ಅಮೃತ ಅಂತ ಕರೆಸಿಕೊಳ್ಳಿಕತ್ತಾರ ಯಾಕೆ ಅಂತ ಆ ರಾಮ ಸಂಹಿತ ಹೇಳಲಿಕ್ಕೆ ಬೇಕಲ್ಲ. ಅರ್ಥ ಆಯ್ತಾ ಇಲ್ಲ? ಇವತ್ತು ನಮಗೆ ರಾಮ ಸಂಹಿತ ಸಿಕ್ಕಿಲ್ರಿ ಅಂತ ಯಾರೂ ಅಲ್ಲಿ ಬರೋದನೇ ಇಲ್ಲ, ಅವಕಾಶನೇ ಇಲ್ಲ. ಅಂದ್ರೆ ನಿಮಗೇನು ತಿಳಿದದ್ದನ್ನು ಯಾವುದೋ ಒಂದು ಐತಿ ಅಂತ ಹಿಂಗೇನೋ ಹೇಳಿಬಿಟ್ರೆ ನಡೀತದೇನ್ರಿ ಅಂತ ನಂಗೆ ಅಲ್ಲಿಗೆ ಬರುವುದಿಲ್ಲ. ಅರ್ಥ ಆಯ್ತಾ? ರಾಮದೇವರ ಚರಿತ್ರೆ ಹೇಳಬೇಕಾದ ವಾಯುದೇವರು ಬರಲೇಬೇಕಲ್ಲ, ಹನುಮಂತೇವರದ್ದು ಬರಬೇಕು. ಅರ್ಥ ಆಯ್ತಾ? ಇದು ಸಂಹಿತಾ ಭಾಗ ಆದ್ದರಿಂದಾಗಿ ಅಲ್ಲೇ ಈ ಡೆಫಿನಿಷನ್ ಏನದ ಅದನ್ನು ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಅತ್ಯಂತ ಸಂಗತಿ ಅದ ಅಲ್ಲಿ. ಯಸ್ಮಿನ್ ಯಾವ ಮುಖ್ಯ ಪ್ರಾಣದೇವರಲ್ಲಿ ಅಯಂ ಈ ಭಗವಂತನು ಸ್ಥಿತಃ ಇರುತ್ತಾನೋ ಅಂದರೆ ಇದ್ದಾನೋ, ಸೋಪಿ ಆ ಮುಖ್ಯ ಪ್ರಾಣದೇವರೂ ಕೂಡ ಅಮೃತಃ ಅಮೃತನು. ಅವನೇ ಅಮೃತ ಅಂದಮೇಲೆ ಕಿಮು ಪರಹ ಪರಹ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನೇನಿದ್ದಾನೋ ಅವ ಅಮೃತ ಅಂತ ಏನು ಹೇಳೋದದು? ಅರ್ಥ ಆಯ್ತಾ? ಅವ ಕೈಮುತ್ತಿ ನ್ಯಾಯದಿಂದ ಅಮೃತ ಅಂತ ಸಿದ್ಧನಾಗ್ತಾನೆ ಅಂತ. ಅಹ ಬ್ರಹ್ಮೈವ ನಿಲಯನಂ ಯಸ್ಯ ವಾಯೋ ಸಹ ಅನಿಲಂ. ಅಹ ಅಂದ್ರೆ ಬ್ರಹ್ಮೈವ ಅಕಾರ ಶಬ್ದವಚನಾಗಿರ್ತಕ್ಕಂತಹ ಆ ಭಗವಂತನೇ ನಿಲಯನಂ ಆಶ್ರಯನಾಗಿದ್ದಾನೆ. ಯಸ್ಯ ಯಾವ ವಾಯೋ ಮುಖ್ಯ ಪ್ರಾಣದೇವರಿಗೆ ಆಗಿದ್ದಾನೋ ಸಹ ಆ ಮುಖ್ಯ ಪ್ರಾಣದೇವರು ಅನಿಲಂ ಅನಿಲ ಶಬ್ದವಾಚ್ಯರಾಗಿದ್ದಾರೆ. ಮುಂದೆ ಯಾಕೆ ಅನ್ನೋ ಕಾರಣವನ್ನು ಹೇಳ್ತಾರೆ ರಾಮ ಸಂಹಿತಾ ವಾಕ್ಯವನ್ನು ಹೇಳಿ. ಅತಿರೋಹಿತ ವಿಜ್ಞಾನ. ಮೊನ್ನೆ ಪಾಠದಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದರು, ವಾಯುದೇವರಿಗೆ ಜ್ಞಾನ ತಿರೋಧಾನದ ಬಗ್ಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಮುಂದೆ ಬರ್ತದದು ಅಂತ ಇಲ್ಲೇ ಉಪನಿಷತ್ತುಗಳು ಬರ್ತದ ಅಂತ ಅವತ್ತು ಉತ್ತರವನ್ನು ಹೇಳಿತ್ತು. ಹೌದಾ? ಆ ವಾಕ್ಯ ಇಲ್ಲೇ ಬಂದು ನೋಡ್ರಿ. ಅತಿರೋಹಿತ ವಿಜ್ಞಾನ ಅಂತ. ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನದ ಲೋಪ ಇಲ್ಲ ವಾಯುದೇವರಿಗೆ. ಪ್ರಳಯ ಕಾಲದಲ್ಲಿಯೂ ಕೂಡ ಅತಿರೋಹಿತ ವಿಜ್ಞಾನ, ಜ್ಞಾನ ಲೋಪ ಇಲ್ಲ. ಆದ್ದರಿಂದಾಗಿ ವಾಯುರಪಿ ಅಮೃತಃ ಸ್ಮೃತಃ, ಮುಖ್ಯ ಪ್ರಾಣದೇವರು ಕೂಡ ಅಮೃತ ಅಂತ ಕರೆಸಿಕೊಂಡಿದ್ದಾರೆ. ಎಂದೂ ಅವರಿಗೆ ಜ್ಞಾನ ತಿರೋಧಾನ ಆಯಿತು ಅಂತ ಇಲ್ಲವೇ ಇಲ್ಲ. ಇದು ವಾಯುದೇವರ ದೊಡ್ಡದಾದ ವೈಶಿಷ್ಟ್ಯ. ಯಾವುದೋ ಒಂದು ಸಮಯದೊಳಗೆ ಇನ್ನೂ ಸಣ್ಣವರಿದ್ದಾರೆ, ಈಗ ಹನುಮಂತನಾಗಿ ಅವತಾರ ಮಾಡಿದ್ದಾನೆ, ಹೀಗಾಗಿ ಅವನಿಗೆ ತಪ್ಪು ತಿಳುವಳಿಕೆ, ಸೂರ್ಯನನ್ನು ಸೇಬು ಹಣ್ಣು ಅಂತ ತಿಳ್ಕೊಂಡು ಯಾವುದೋ ಒಂದು ಹಣ್ಣದ ಅದನ್ನು ತಿಂದುಬಿಟ್ಟು ನನ್ನ ಹೊಟ್ಟೆ ತುಂಬುತ್ತದೆ ಅಂತ ಹಿಂಗೆ ತಪ್ಪಾಗಿ ಭ್ರಮಿಸಿ ಹಾರಿದರು. ತಪ್ಪು ತಿಳುವಳಿಕೆ. ಹಾಗೆ ವಾಯುದೇವರ ಬಗ್ಗೆ ತಿಳಿಬಾರ್ದು. ಅವ್ರಿಗೆ ಗೊತ್ತದ ಸೂರ್ಯ ಅಂತನ ಗೊತ್ತದ, ಅದನ್ನು ಹಣ್ಣು ಅಂತ ತಿಳ್ಕೊಂಡು ತಪ್ಪು ತಿಳ್ಕೊಂಡೇನು ಹಾರಬೇಕಾದ ಪ್ರಸಂಗ ಇಲ್ಲ. ಯಾಕೆ ಅವರು ವಾಯುದೇವರು. ಯಾವನೋ ಒಬ್ಬ ಹನುಮಂತ ಅಲ್ಲ, ಹನುಮಂತ ಅಂತ ಹೆಸರಿಟ್ಟಾರಂದ್ರೆ ನಾವು ಇಟ್ಟಿರ್ತೇವೆ, ನಮಗೂ ಭೀಮಸೇನ ಅಂತ ಹೆಸರಿಟ್ಟಾರಂದ್ರೆ ಆ ಭೀಮಸೇನೇನು ನಾವಲ್ಲ, ಹಿಂಗೆ ಅವಂಗೂ ಒಂದು ಹನುಮಂತ ಅಂತ ಹೆಸರಿಟ್ಟಾರ ಅಂತ ತಿಳಿಬೇಡ್ರಿ. ವಾಯುದೇವರು. ಹೀಗಾಗಿ ಸೂರ್ಯ ಅಂತ ತಿಳ್ಕೊಂಡೇ ಹಾಗೆ, ಗ್ರಹಣದ ಅಂತಲೇ ಹಾಗೆ. ಅರ್ಥ ಆಯ್ತಾ ಇಲ್ಲೋ? ಎಲ್ಲ ತಿಳಿದೇ ಹಾರಿದ್ದು. ಆದರೆ ಅಸುರ ಜನ ಮೋಹನಾರ್ಥಕ್ಕಾಗಿ ಮತ್ತೆ ಹಿಂಗೆ ಏನು ವಿಡಂಬನೆಯನ್ನು ಮಾಡಬೇಕೋ ಆ ವಿಡಂಬನೆಯನ್ನು ಮಾಡಲಿಕ್ಕಾಗಿ ಅವ್ರು ಹಂಗೆ ತೋರಿಸಿರ್ತಾರೆ, ಅದನ್ನು ಅಭಿನಯಿಸಿರ್ತಾರೆ ಅಷ್ಟೇ ವಿನಃ ಬೇರೆ ವಿಚಾರ ಇರುವುದಿಲ್ಲ ಅಂದರೆ. ಸರಿ, ಈ ಯಾವಾಗಲೂ ಅವರಿಗೆ ಜ್ಞಾನದ ಲೋಪ ಇಲ್ಲ ಅಂತನ್ನೋ ಕಾರಣಕ್ಕಾಗಿ ಅವರನ್ನು ಅಮೃತ ಅಂತ ಕರೆದಿದ್ದಾರೆ ಅಂಥೇಳಿ ಉಪನಿಷತ್ತು ಹೇಳ್ತಾ ಇರುವಾಗ ವೇದಗಳೇ ವಾಯುದೇವರಿಗೆ ಜ್ಞಾನದ ತಿರೋಧಾನ ಇಲ್ಲ, ಯಾವ ಕಾಲದಲ್ಲಿಯೂ ಇಲ್ಲ. ಅವತಾರ ಮಾಡಿದಾಗಲೂ ಇಲ್ಲ, ಮೂಲ ರೂಪದಲ್ಲೂ ಇಲ್ಲ, ಪ್ರಳಯ ಕಾಲದಲ್ಲೂ ಇಲ್ಲ ವಾಯುದೇವರಿಗೆ. ಅಂತಹ ವಾಯುದೇವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿ ನಮಗೆ ಸರ್ವಮೂಲ ಗ್ರಂಥಗಳನ್ನು ಕೊಡ್ತಾರೆ ಅಂದರೆ, ಅಮೃತರು ಸರ್ವಮೂಲಗಳನ್ನು ಕೊಡ್ತಾರೆ ಅಂದರೆ, ಎಂದು ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಹೊಂದದ ಮಹನೀಯರು ನಮಗೆ ಸರ್ವಮೂಲ ಗ್ರಂಥಗಳನ್ನು ಕೊಡ್ತಾರೆ ಅಂದರೆ, ಆ ಸರ್ವಮೂಲ ಗ್ರಂಥಗಳಿಗೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಸಾಧ್ಯ, ಊಹಾ ಮಾಡಲಿಕ್ಕೂ ಶಕ್ಯ ಇಲ್ಲ. ಉಳಿದೆಲ್ಲ ವಸ್ತುಗಳಿಗೆ ಒಂದು ಬೆಲೆ, ಬಂಗಾರ ತುಟ್ಟಿಯಾಗಿ ಬೇಕಾದಷ್ಟು ತುಟ್ಟಿ ಆಗ್ತಾ ಹೋಗಲಿ, ಒಂದು ಪ್ರೈಸ್ ಅದ ಅದಕ್ಕೊಂದು, ಅದು ಎಷ್ಟೇ ತುಟ್ಟು ತುದಿಗೆ ಹೋಗಲಿ ಅದು ಆದರೂ ಒಂದು ಪ್ರೈಸ್ ಅಂತದ ಅದು.
ಇವತ್ತು ಈ ಲ್ಯಾಂಡ್ ಭಯಂಕರ ತುಟ್ಟಿ ಆಗ್ಲಿಕ್ಕತ್ತಾವ ಅಂತಂದ್ರೂ ಒಂದು ರೇಟ್ ಫಿಕ್ಸ್ ಅದ ಅದಕ್ಕೆ. ಆದರೆ ಎಂದೂ ಜ್ಞಾನದ ತಿರೋಧಾನವನ್ನು ಹೊಂದದೇ ಇರತಕ್ಕಂತಹ ಅಮೃತರು ಕೊಡ್ತಾರೆ ಈ ಸರ್ವಮೂಲ ಗ್ರಂಥಗಳನ್ನು. ಅಂದ್ರೆ ಏನು ವ್ಯಾಲ್ಯೂ ಕಟ್ತೀವಿ ಅದಕ್ಕೆ? ಎಷ್ಟು ವ್ಯಾಲ್ಯೂ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಉಪನಿಷತ್ತು ಹೇಳಲಿಕ್ಕತ್ತವರು. ಅಪ್ಪ, ನಿಮಗೆ ಸರ್ವಮೂಲ ಗ್ರಂಥಗಳನ್ನು ಕೊಟ್ಟ ವಾಯುದೇವರು ಶ್ರೀಮದ್ ಆಚಾರ್ಯರು ಅಮೃತರು. ಯಾಕೆ? ಅತಿರೋಹಿತ ವಿಜ್ಞಾನ. ಇದು ರಾಮಾಯಣದ ಪ್ರಸಂಗದಲ್ಲಿ ನೋಡೋದು ಅಂತ ಆದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟು ನೋಡೋದಾದರೆ, ಸೀತಾಕೃತಿಯನ್ನು ಹುಡುಕ್ತಾ ಹೊರಟಿರ್ತಕ್ಕಂತಹ ರಾಮಚಂದ್ರ ದೇವರನ್ನು ನೋಡಿ ಸುಗ್ರೀವ, ಜಾಂಬವಂತ ಮೊದಲಾದವರೆಲ್ಲ ದಿಕ್ಕು ತಪ್ಪಿ ಓಡ್ಲಿಕ್ಕತ್ತರು. ಆಗ ಹನುಮಂತೇವರು ಹೇಳಿಕತ್ರೆ, ಸುಗ್ರೀವ ಓಡಬೇಡ ಮಾರಾಯ, ನಿಲ್ಲು, ಬಂದವರು ಬೇರೆ ಯಾರು ಅಂತ ತಿಳಿಬೇಡ, ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಭೂತನಾದ ಸೀತೆಯ ಪತಿಯಾದ ಶ್ರೀರಾಮಚಂದ್ರ, ವಾಲಿ ಸಹಕಾರ ತಗೊಂಡು ನಿನ್ನ ಕೊಲ್ಲಿಕ್ಕೆ ಬಂದವನು ಅಂತ ತಪ್ಪು ಭ್ರಮಿಸಬೇಡ. ನಿನಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಬಂದಿರತಕ್ಕಂತಹ ಸಾಕ್ಷಾತ್ ಭಗವಂತ ರಮಾಪತಿಂ ರಾಮ ತನುಂ ದದರ್ಶ. ಯಾರನ್ನು ತಿಳ್ಕೊಂಡಿ ಅವನನ್ನು? ರಮಾಪತಿಂ ರಾಮ ತನುಂ, ರಾಮ ಎಂಬತಕ್ಕಂತಹ ಶರೀರವನ್ನು ಹೊಂದಿರತಕ್ಕಂತಹ ಮಹಾನುಭಾವ. ನೋಡಿ, ಸುಗ್ರೀವನಿಗೆ ಅಜ್ಞಾನ ಬಂತು, ರಾಮನನ್ನು ತಪ್ಪಾಗಿ ತಿಳಿದ, ಭಗವಂತ ಅಂತ ತಿಳಿಯಲಿಲ್ಲ. ಅದೇ ರೀತಿಯಾಗಿ ಅಂಗದನೆ ಮೊದಲಾಗಿರ್ತಕ್ಕಂತಹ ಕವಿಗಳು ಕೂಡ ಏನು ಮಾಡಿದರು? ಅವನನ್ನು ಕಂಡಾಕ್ಷಣಕ್ಕೆ ಇವನು ದೇವರು ಅಂತ ತಿಳಿಯಲಿಲ್ಲ. ವಾಲಿಯ ಬಂಟನಿರಬಹುದು, ನಮ್ಮನ್ನು ಸಂಹಾರ ಮಾಡಲಿಕ್ಕಾಗಿ ವಾಲಿ ಕಳಿಸಿರಬಹುದು ಅಂತ ಏನೋ ತಪ್ಪು ಭ್ರಮಿಸಿದರು. ಅಂದರೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಅವರಿಗೆ ಬಂತು. ಆದರೆ ವಾಯುದೇವರಿಗೆ ಬರಲೇ ಇಲ್ಲ. ಓಡಿ ಹೊಂಟವರನ್ನು ಕರ್ಕೊಂಡು ಬಂದರು. ಅಂದರೆ ಹೆಂಗಾದಂಗೆ ಆತಿದ್ದು ಅಂದರೆ, ಎಕ್ಸಾಮ್ ಹಾಲಿಗೆ ಬಂದು ಪರೀಕ್ಷಾ ಬರಲಿಕ್ಕೆ ಅಂತ ಬಂದು ಕ್ವಶನ್ ಪೇಪರ್ ನೋಡಿದ್ದು ಕೂಡ ಅಯ್ಯೋ ಅಪ್ಪ ಅಂತ ಓಡಿ ಹೋದಂಗ. ಇವರೆಲ್ಲ ಪರೀಕ್ಷೆ ಬರಲಿಕ್ಕೆ ಬಂದವರಲ್ಲ ಇವರೆಲ್ಲ. ಈಗ ಕ್ವಶನ್ ಪೇಪರ್ ಕೈಯಾಗ ಕೊಟ್ಟಂಗಾತು. ರಾಮದೇವರು ಬಂದರು ಅಂದರೆ ಏನಂದಂಗಾತು? ಕ್ವಶನ್ ಪೇಪರ್ ಕೈಯಾಗ ಕೊಟ್ಟಂಗಾತು. ಹಂಗಾರೆ ನಿಜವಾಗ ಒಬ್ಬ ಪರೀಕ್ಷಾರ್ಥಿ ಆಗಿದ್ದರೆ ಕ್ವಶನ್ ಪೇಪರ್ ಕೊಟ್ಕೊಂಡು ಹುರುಪ್ಲೆ ಅನುಸರಿಸಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವಾಗ ವಿದ್ಯಾರ್ಥಿ ಕಾನ್ಫಿಡೆನ್ಸ್ ಕಳ್ಕೊತಾನ? ಹುರುಪು ಯಾವಾಗ ಕಳ್ಕೊತಾನ? ಬರೆಯೋದನ್ನು ಜ್ಞಾನ ಇರಲಿಲ್ಲ ಅಂದರೆ ಹುರುಪು ಕಳ್ಕೊತಾನ. ಕ್ವಶನ್ ಪೇಪರ್ ನೋಡಿ ಅಯ್ಯೋ ಡಿಫಿಕಲ್ಟ್ ಅದ ಇದು ಅಂತ ಓಡಿ ಹೋಗ್ತಾನೆ. ಹಾಗೆ ಶ್ರೀರಾಮಚಂದ್ರ ದೇವರನ್ನು ನೋಡಿ ದೇವರು ಅಂತ ತಿಳಿಲಿಲ್ಲ ಅಂದರೆ ಜ್ಞಾನ ಕಡಿಮೆ ಅದ ಅಂತ ಅರ್ಥ. ಹೀಗಾಗಿ ಉತ್ಸಾಹ ಇರಲಿಲ್ಲ. ದೇವರನ್ನು ಕಂಡುಕೊಳ್ಳೋಣ. ಈಗ ಭಾಳ ಶಾಣೆ ಹುಡುಗಿದ್ದ ಅಂದರೆ, ಉತ್ತಮ ದರ್ಜೆಯ ಹುಡುಗಿದ್ದ ಅಂದರೆ ಕ್ವಶನ್ ಪೇಪರ್ ನೋಡಿದ್ರು ಹುರುಪಾಗ್ತದೆ. ಬೆಸ್ಟ್ ಕ್ವಶನ್ಸ್ ಒಟ್ಟು ಬರಿತೀನಿ ಅಂತ ನಾವು. ಹಾಗೆ ಮುಖ್ಯಪ್ರಾಣ ದೇವರಿಗೆ ಜ್ಞಾನ ಪರಿಪಕ್ವವಾಗಿದೆ, ಪರಿಪುಷ್ಟವಾಗಿದೆ, ಎಲ್ಲೂ ಅಜ್ಞಾನದ ಲವಲೇಶ ಇಲ್ಲವರಿಗೆ. ಹೀಗಾಗಿ ಉತ್ಸಾಹದಿಂದ ಎಲ್ಲರೂ ಕರೀತಾರೆ, ಬರ್ರಿ ಸರಳದ ಬರ್ರಿ ಅಂತ ಕರೀಲಿಕ್ಕಂತಾರೆ. ಕರೆದು ಸಾಧನೆಯನ್ನು ಮಾಡಿಸ್ಯಾರ. ಅಂದರೆ ಜ್ಞಾನ ತಿರೋಧಾನ ಎಂದು ವಾಯುದೇವರಿಗೆ ಇಲ್ಲ ಅಂತ ಹನುಮಾವತಾರದಿಂದ ಅಂತ ಭಾಳ ಪ್ರಸಂಗಗಳವ. ಇನ್ನು ಭೀಮಾವತಾರದೊಳಗೆ ನೋಡಬೇಕು ಅಂತಂದ್ರೆ, ಧರ್ಮರಾಜ ಒಂದು ಸಾರಿ ಅಭಿಮಾನದಿಂದ ಅಂದುಬಿಟ್ಟ, ಜರಾಸಂಧನ ಯುದ್ಧದ ಸಂದರ್ಭದಲ್ಲಿ ಹೋಗಬೇಕಲ್ಲ ಇನ್ನು. ಆವಾಗ ಕೃಷ್ಣ ಹೋಗಬೇಡ ಮಾರಾಯ, ನೀ ಅಂದ್ರೆ ನನ್ನ ಹೃದಯ ಇದ್ದಂತೆ, ಭೀಮ ಅರ್ಜುನರನ್ನು ಕರ್ಕೊಂಡು ಹೋಗಬೇಡ, ಅವರೆರಡೂ ನನ್ನ ಕಣ್ಣುಗಳಿದ್ದಂತೆ. ಯಾರು ಒಬ್ಬರು ಹೋದರೂ ಕೂಡ, ಭೀಮಾರ್ಜುನರಲ್ಲಿ ಯಾರೋ ಒಬ್ಬರು ಹೋದರೂ ಕೂಡ ನನ್ನ ಕಣ್ಣು ಹೋದಂಗೋ ಮಾರಾಯ, ನೀ ಹೋಗಿಬಿಟ್ಟಿದ್ರೆ ನನ್ನ ಹೃದಯನೇ ಹೋದಂಗೋ ಕೃಷ್ಣ, ಹೋಗಬೇಡೋ ಅಂತಾನೆ. ಭಾರಿ ಅಭಿಮಾನದಿಂದ ಮಾತಾಡಿದ ಧರ್ಮರಾಜ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಭೀಮಸೇನ ದೇವರು ಅಂತಾರೆ, ಅಣ್ಣ ಬುದ್ಧಿ ಎಲ್ಲಿಟ್ಟಿ ಅಂತಾರೆ, ಅವರು ತಲೆ ಎಲ್ಲದ ನಿಂದು ಅಂತಾರೆ. ಯಾರಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು? ಈ ಜರಾಸಂಧ ಅಲ್ಲ, ಇಂತಹ ಅನಂತ ಜರಾಸಂಧರನ್ನು ಸೃಷ್ಟಿ ಮಾಡಿರುವ ಬ್ರಹ್ಮರ ಅನಂತರು ಬರಲಿ, ಪರಮಾತ್ಮನ ಒಂದು ಕೂದಲ ಅಳಗಡಿಸಲಿಕ್ಕಾಗುವುದಿಲ್ಲ. ಏನಂತ ತಿಳ್ಕೊಂಡೇವನನ್ನ ಅಂತ. ಅಭಿಮಾನ ಪ್ರಯುಕ್ತ ಧರ್ಮರಾಜ ಏನೋ ದೇವರ ಬಗ್ಗೆ ತಪ್ಪು ತಿಳಿದರೂ ಕೂಡ, ವಾಯುದೇವರು ಮಾತ್ರ ಭೀಮಸೇನ ದೇವರು ಪರಮಾತ್ಮನನ್ನು ತಪ್ಪು ತಿಳಿಯಲೇ ಇಲ್ಲ. ಇದು ಈ ರಾಮಾಯಣ. ಇಂಥ ಸುಮ್ಮನೆ ಒಂದೊಂದು ಎಕ್ಸಾಂಪಲ್ ಕೊಟ್ಟೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ವಾಯುದೇವರು ಭಗವಂತನ ಬಗ್ಗೆ ಎಂದೂ ತಪ್ಪಾದ ತಿಳುವಳಿಕೆಯನ್ನು ಹೊಂದಿಲ್ಲ. ಆದ್ದರಿಂದ ಅವರನ್ನು ಏನಂತ ಕರೀತಾರೆ? ಅಮೃತ ಅಂತ ಕರೀತಾರೆ. ಅರ್ಥ ಆಯ್ತಾ? ಜ್ಞಾನಲೋಪ ಇಲ್ಲ, ಆದ್ದರಿಂದ ಅಮೃತರು ಅಂತ. ಹಿಂಗಿದ್ದಾಗ ಸನಾತನ ಅನಾದಿಯಾಗಿರ್ತಕ್ಕಂತಹ ಪರಮಾತ್ಮ, ಸ್ವತಃ ಆ ಪರಮಾತ್ಮನೇ ಆಗಿರ್ತಕ್ಕಂತಹ ರಾಮ ಶ್ರೀರಾಮಚಂದ್ರ ದೇವರು
ಮುಖ್ಯಾಮೃತ ಮುಖ್ಯವಾಗಿ ಅಮೃತ ಶಬ್ದವಾಚ್ಯರಾಗಿದ್ದಾರೆ ಅಂಥೇಳಿ ಎಲ್ಲಿ ಹೇಳಿದ್ದಾರೆ? ರಾಮಸಂಹಿತಾಯ, ರಾಮಸಂಹಿತಾ ಎನ್ನುವಂತಹ ಗ್ರಂಥದಲ್ಲಿ ಹೇಳಿದ್ದಾರೆ ಅಂತ ಎಷ್ಟು ಹೇಳಿದರು. ಅಂದರೆ ವಾಯುದೇವರ ಮಹತ್ವದೊಂದಿಗೆ ಪರಮಾತ್ಮನ ಮಹತ್ವವನ್ನು ತಿಳಿಯೋದರಿಂದ ಭಗವಂತನಿಗೆ ಬಹಳ ಪ್ರೀತಿ. ವಾಯುದೇವರನ್ನು ಕಡೆಗಾಣಿಸಿ ನಾವು ಭಗವಂತನನ್ನು ತಿಳಿದರೆ ಭಗವಂತನಿಗೆ ಪ್ರೀತಿ ಆಗುವುದಿಲ್ಲ. ವಾಯುದೇವರ ದ್ವಾರನೇ ಹೋಗಬೇಕು. ಅಪ್ಯಚ್ಯುತೋ ಗುರುದ್ವಾರ. ಗುರುಗಳಲ್ಲಿ ಪರಮ ಮುಖ್ಯ ಗುರುಗಳು ಅಂದರೆ ಯಾರು? ಶ್ರೀಮದಾಚಾರ್ಯರು, ವಾಯುದೇವರು. ಅಂತಹ ವಾಯು, ಅದಕ್ಕೆ ನಮ್ಮ ಸಿದ್ಧಾಂತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ. ಭಾರತೀಯ ರಮಣ ಮುಖ್ಯ ಪ್ರಾಣ ಒಂದು ಸಂಧ್ಯಾ ಒಂದಿನೊಳಗೆ ಎಷ್ಟು ಸಂಕಲ್ಪ ಬರ್ತಾವೆ. ಅರ್ಘ್ಯಕ್ಕೆ ಮಾಡ್ತಿರೋ, ಮೊದಲು ಸಂಕಲ್ಪ ಮಾಡ್ತಿರೋ, ಅರ್ಘ್ಯ ಮಾಡ್ತಿರೋ, ಜಪಕ್ಕೆ ಮಾಡ್ತಿರೋ, ಎಷ್ಟೆಷ್ಟು ಸಂದರ್ಭಗಳಲ್ಲಿ ನೀವು ಸಂಕಲ್ಪ ಮಾಡ್ತೀರಿ. ಎಲ್ಲ ಕಡೆಗೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತರಾಮ ಲಕ್ಷ್ಮೀ ನಾರಾಯಣ ಗಾಯತ್ರಿಮ ಜಪಂಕರಿಷ್ಯೇ ಶ್ರೀ ಕೃಷ್ಣಾರ್ಪಣ ವಸ್ತು ಅನ್ಬೇಕಾದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಸ್ಮತ್ ಕುಲಸ್ವಾಮಿ ನಮ್ಮ ಏನು ಕುಲದೇವರು ಇದ್ದಾರೆ ಆ ಕುಲದೇವರ ಹೆಸರು ಹೇಳಿ ಅವರಿಂದ ಅಭಿಮನ್ನನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಸಮರ್ಪಣೆಯಾಗಲಿ ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನೇ ಅನುಭವ ಯಾಕೆ ಅನ್ನೋದನ್ನು ಈ ಉಪನಿಷತ್ತು ಹೇಳ್ತಾ ಇದೆ. ಅರ್ಥ ಆಯ್ತಾ? ಈಗ ಮನುಗಳು ಉಪನಿಷತ್ತನ್ನು ಮುಗಿಸ್ಲಿಕ್ಕತ್ತಾರೆ. ಈಗ ಮುಗೀತು, ಇನ್ನೊಂದು ಮಂತ್ರ ಉಪನಿಷತ್ತೇ ಮುಗೀತು. ಹೌದಾ? ಹಾಗಾದ್ರೆ ಇನ್ನೊಂದು ಮಂತ್ರಕ್ಕೆ ಉಪನಿಷತ್ತು ಮುಗಿಸ್ಬೇಕಾದ್ರೆ ಇನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳೋ ಸ್ಟೇಜಿಗೆ ಬಂದರು ಅಂತ ಅರ್ಥ. ಅವರು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಬೇಕಾದ್ರೆ ಯಾರ ಸ್ಮರಣೆಯನ್ನು ಮಾಡಿ ದೇವರನ್ನು ಕಂಡ್ರೆ? ಈಗ ಅವರು ವೈವಂತರ್ಗತನಾಗಿರ್ತಕ್ಕಂತಹ ಭಗವಂತನ ಸ್ಮರಣೆಯನ್ನು ಮಾಡಿ ಸಮರ್ಪಣೆ ಮಾಡಿದರೆ ಈಗ ಅವರು. ಅಂದರೆ ವೈವಂತರ್ಗತನಾದ ಭಗವಂತ ಅಂತ ಅನ್ನೋದೇ ನೀವು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತಿರಲಿಲ್ಲ, ಅದನ್ನೇ ಅವರಿಲ್ಲ ಅಂದರೆ ಈಗ ಅರ್ಥ ಆಯ್ತಾ? ಅಂದರೆ ನಮ್ಮ ಆಚಾರ್ಯರ ಸಿದ್ಧಾಂತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಎಂಬತಕ್ಕಂತಹ ಸಿದ್ಧಾಂತ ಏನಿದೆ ಇದು ಸನಾತನ ಸತ್ಸಿದ್ಧಾಂತ, ಇದು ವೈದಿಕ ಸಿದ್ಧಾಂತ. ಯಾರೋ ಒಬ್ಬರು ನಮ್ಮ ಮಾಧುರು ಕ್ರಿಯೇಟ್ ಮಾಡಿದರು ಅಂತ ಹಿಂಗೆ ತಪ್ಪು ಭ್ರಮಿಸೋದು ಬೇಡ. ವಾಯುದೇವರ ಅಂತರ್ಗತ ಅಂತ ಭಗವಂತನ ಆರಾಧನೆ ಮಾಡೋದೇನಿದೆ ಇದು ನಮ್ಮ ಮಾಧ್ವರ ಸೃಷ್ಟಿ ಅಂತ ತಪ್ಪು ತಿಳಿಯೋದು ಬೇಡ. ಹಾಗಾದರೆ ವಾಯುದೇವರ ಅಂತರ್ಗತನಾದ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತನ್ನೋದನ್ನು ಉಪನಿಷತ್ತು ತಿಳಿಸ್ತು. ಉಪನಿಷತ್ತಿಗೆ ತಿಳಿಸಿದವರು ಯಾರು? ಮನುಗಳು. ಆ ಮನು ಸ್ವಯಂಭವ ಮನುಗಳು. ನಮ್ಮ ಮಾನವರಿಗೆ ಮೂಲ ಆ ಮನುವಿನಿಂದಲೇ ಮಾನವರು ಅಂದ್ರೆ ನಮಗೆ ಮೂಲರಾಗಿರ್ತಕ್ಕಂತಹ ಮನುಗಳು ನಮಗೆ ಉಪದೇಶ ಮಾಡ್ಲಿಕ್ಕತ್ತಾರ, ಹೇಳಿಕತ್ತಾರ. ಅಪ್ಪ ನಾನೇ ನಿಮಗೆಲ್ಲ ಮಾನವರಿಗೆ ಮೂಲನಾದ ಮನುವಾದ ನಾನೇ ವಾಯುವಂತರ್ಗತನಾದ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ದೇನೆ ಅಂದರೆ ನೀವು ಅದರಂತೆಯೇ ಮಾಡ್ರಿ ಅಂತ ಅರ್ಥ ಹೌದಲ್ಲ? ಹಂಗಾರೆ ನಮ್ಮ ಮಾನವರ ಮೂಲ ಪುರುಷನ ಸಿದ್ಧಾಂತವೇ ಮದ್ದು ಸಿದ್ಧಾಂತ ಅಂತ ಹೇಳ್ದಂಗಾಯ್ತು. ಇನ್ನೂ ಬೆಳೆಸ್ತಾ ಹೊರಟ್ರೆ ಭಾರಿ ಚಂದ ಹೋಗ್ತದೆ. ಅಂದ್ರೆ ಆಚಾರ್ಯರ ಸಿದ್ಧಾಂತ ಎಷ್ಟು ನಿರ್ದಿಷ್ಟ ಸಿದ್ಧಾಂತ ಅಂತ ಮನವರಿಕೆ ಆಗ್ತದೆ. ಸರಿ, ಇನ್ನು 19ನೆಯ ಮಂತ್ರ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಓಂ ಕ್ರತೋ ಸ್ಮರ ಕೃತಂ ಸ್ಮರ ಅಂತ ಇಷ್ಟೇ ಮಂತ್ರ ನೋಡ್ರಿ. ಇದಕ್ಕೇನು ಅಂತಾರೆ? ಅದಕ್ಕೆ ಅರ್ಥ ಏನು ಅಂದ್ರೆ ಓಂ ಜಗದಾಧಾರನಾಗಿರ್ತಕ್ಕಂತಹ ಪರಮಾತ್ಮ ಅಂದ್ರೆ ಜಗದಾಧಾರನಾಗಿದ್ದಾನೆ, ಆದ್ದರಿಂದ ಓಂ ಅಂತಾರೆ ಪರಮಾತ್ಮನಿಗೆ. ಓಂ ಅನ್ನೋದಕ್ಕೆ ಬಹಳ ಅರ್ಥ ಅವ. ಇಲ್ಲಿ ಯಾವ್ದು ತಗೋಬೇಕು ಅಂತ ಹೇಳ್ತಾರೆ ಅಂದ್ರೆ ಜಗದಾಧಾರ ಅಂತ ತಗೋಬೇಕು. ಯಾಕೆ ಜಗದಾಧಾರ ಅಂತಲೇ ಯಾಕೆ ತಗೋಬೇಕ್ರಿ? ಈಶಾವಾಸ್ಯಮಿದಂ ಸರ್ವಂ ಒಂದೇ ಮಂತ್ರ, ಸಂಗತಿ ಬಿಟ್ಟು ಹೋಗಂಗಿಲ್ಲ ಯಾರು. ಅರ್ಥ ಆಯ್ತಾ? ಒಂದೇ ಮಂತ್ರದಿಂದ ಕೊನೆ ಮಂತ್ರಕ್ಕೆ ಬಂದ್ವಿ. ಈಗ ಅಂದ್ರೆ ಅಲ್ಲೇ ಸಂಗತಿ ಹಾರಲಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಮನ್ಸೂರಾಗಿತ್ತು. ಈಗ ಅದಕ್ಕೆ ಓಂ ಅಂದರು. ಜಗದಾಧಾರನಾಗಿದ್ದಾನೆ, ಆದ್ದರಿಂದ ಓಂ. ಕ್ರತೋ ಜ್ಞಾನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ, ಅವನ ಜ್ಞಾನ ರೂಪವನ್ನೇ ವರ್ಣನೆ ಮಾಡಿದರು ಭಗವಂತನ ಸ್ವರೂಪ ಹೇಳುವಾಗ. ಉಪಸಂಹಾರ ಈಗ ಕ್ರತೋ ಜ್ಞಾನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನೇ ಮಾಂ ನನ್ನನ್ನು ಸ್ಮರಿಸು ಅಂತರ್ಥ ಅಲ್ಲ, ಅನುಗ್ರಹಿಸು ಅಂತರ್ಥ. ಆಮೇಲೆ ಸ್ಮರಣೆ ಮಾಡ್ಬೇಕು. ಮರ್ತವ್ರು ಸ್ಮರಣೆ ಮಾಡ್ಕೋಬೇಕು. ಯಾರಿಗೆ ಮರಿತಾರೋ ಅವರಿಗೆ ಸ್ಮರಣೆ ಮಾಡ್ಕೊರಿ. ನಮ್ದೊಂದು ಸ್ವಲ್ಪ ನೆನಪಿರ್ಲಿರಿಪ್ಪ ಅಂದ್ರೆ ಏನಂತರ್ಥ? ನಿನಗೆ ಮರುವಿನ ದೋಷದ ಮಗನ, ಹಂಗೆ ಮರುವಿನ ದೋಷ ಬೇಡ, ನಾನು ನೆನಪು ಮಾಡ್ಕೊ ಅಂತ ಹೇಳ್ದಂಗೆ. ಮಾನವರಿಗೆ ಸಹಜ ಮತ್ತು ವರ ಅದು ದೇವರು ಕೊಟ್ಟ ವರ. ಸ್ಮೃತಿ ವಿಸ್ಮೃತಿ ಎರಡೂ ಕೂಡ ದೇವರು ಕೊಟ್ಟ ವರ. ಅಕಸ್ಮಾತ್ತಾಗಿ ವಿಸ್ಮೃತಿ ಅನ್ನೋದೇ ಇಲ್ಲ, ಬರೇ ಸ್ಮೃತಿ ಅನ್ನೋದೇ ಇತ್ತು ಅಂತ ಆಗಿದ್ದರೆ ತಲೆ ಬ್ಲಾಸ್ಟ್ ಆಗಿ ಹೋಗ್ತಿತ್ತು. ಭಗವಂತ ವರದಾನ ಕೊಟ್ಟ ಅನ್ನೋದನ್ನು ಮರೆವು ನೆನಪು ಎರಡೂ ಸಹಜ, ಮಾನವನ ಸಹಜ ಸ್ವಭಾವ.
ನಾವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೀವಿ ಅದು ನೆನಪುಳಿತದ, ಯಾವುದಕ್ಕೆ ಅಪ್ರಾಧಾನ್ಯತೆ ಕೊಟ್ಟಿರ್ತೀವಿ ಅದು ಮರೀತದ. ಇಷ್ಟೇ. ಆ ಒಂದು ಅನುಕೂಲ ಭಗವಂತ ನಮಗೆ ಮಾಡಿಕೊಟ್ಟ. ಈಗ ನಮ್ಮ ಮೇಲೆ ಬಿಟ್ಟ, ಕಿಲಿ ಕೈ ನಮಗೆ ಬಿಟ್ಟು ಕೊಟ್ಬಿಟ್ಟ. ಎರಡೂ ವರದಾನ ಕೊಟ್ಟ, ಸ್ಮೃತಿನೂ ಕೊಟ್ಟ, ವಿಸ್ಮೃತಿಯನ್ನೂ ಕೊಟ್ಟ ಭಗವಂತ ಏನು ಮಾಡಿದ, ಚಾವಿ ನೀನೇ ಇಟ್ಕೋ ಅಂತ ನಮ್ಮ ಕಡೆನೇ ಕೊಟ್ಟುಬಿಟ್ಟ. ನಾವು ಬರೇ ಜಗಳ ಅಥವಾ ಇನ್ನೇನೋ ಅಹಿತಕರವಾಗಿರ್ತಕ್ಕಂತಹ ಪ್ರಸಂಗಗಳನ್ನೇ ನೆನಪಿಟ್ಟುಕೊಂಡ್ವಿ, ಒಳ್ಳೆಯ ಸಂಗತಿಗಳು ಮರೆತು ಹೋಗ್ಬಿಡ್ತಾವೆ. ನಾವು ಈ ಅಹಿತಕರ ಪ್ರಸಂಗಗಳನ್ನು ಮರೆತು ಬಿಟ್ವಿ ಅಂದರೆ ಅದಕ್ಕೆ ಪ್ರಯಾರಿಟಿ ಕೊಳ್ಳೇ ಇಲ್ಲ. ಅಂದರೆ ಭಗವಂತನ ತತ್ವಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ವಿ ಅಂದರೆ ಅವು ಮರೀತಾವೆ. ನೀ ಪ್ರಯಾರಿಟಿ ಹೆಂಗೆ ಕೊಡ್ತೀವಿ ಅದ ಕಿಲಿ, ನೀ ಈ ಕಡೆ ತಿರುಗಿಸ್ತೀಯೋ ಈ ಕಡೆ ತಿರುಗಿಸ್ತೀಯೋ ನಿನಗೆ ಬಿಟ್ಟದ್ದು ಅಂತ ನಮ್ಮ ಭಗವಂತ. ನಾವು ಅಧ್ಯಾತ್ಮದ ಕಡೆಗೆ ಕೊಟ್ವಿ ಅಂದರೆ ಲೌಕಿಕ ಎಲ್ಲ ಮರೆತು ಹೋಗ್ತದೆ. ಎಷ್ಟೋ ಜ್ಞಾನಿಗಳನ್ನು ನಾವು ನೋಡ್ತೀವಿ, ಕೊನೆ ಕಾಲಕ್ಕೆ ತಮ್ಮ ಮಕ್ಕಳನ್ನೂ ನೆನಪಿಟ್ಟುಕೊಳ್ಳೋದಿಲ್ಲ, ತಮ್ಮ ಮೊಮ್ಮಕ್ಕಳನ್ನೂ ನೆನಪಿಟ್ಟುಕೊಳ್ಳೋದಿಲ್ಲ, ಯಾರ ಸ್ಮರಣೆಯೂ ಅವರಿಗೆ ಬರುವುದಿಲ್ಲ, ಎಲ್ಲವನ್ನೂ ಬಿಟ್ಟುಬಿಡ್ತಾರೆ. ಅಂದರೆ ಅದನ್ನೆಲ್ಲ ನೋಡಬೇಕಾದ್ರೆ ಪ್ರಾರಂಭದಿಂದಲೂ ನೋಡಬೇಕಾದ್ರೆ ಅವರನ್ನು ಪ್ರಧಾನ ಅಂತ ನೋಡ್ತಾ ಹೋಗೋದೇ ಇಲ್ಲ. ಇವರ ಅಪ್ರಧಾನರು ಅಂತಲೇ ನೋಡ್ತಾ ಹೋಗ್ತಿರ್ತಾರೆ ಅವರು. ಹೀಗಾಗಿ ಕೊನೆ ಕಾಲಕ್ಕೆ ಬಂದಾಗ ಅದು ಎಷ್ಟು ಗಟ್ಟಿಯಾಗಿರ್ತದೆ ಅಂದ್ರೆ ಅವ್ರ ಸ್ಮರಣೆನೇ ಹೋಗಿಬಿಡ್ತದೆ ಅವರಿಗೆ ಅಂತಿರ್ತಾರೆ. ಅವ್ರು ಗುರ್ತು ಹಿಡಿಲಿಲ್ರಿ, ಮಗನಟ್ಟ ಗುರ್ತು ಹಿಡಿದ್ರು, ಇನ್ನು ಕೆಲವರು ಯಾರೋ ಹಳೆಯ ನಟ್ಟ ಗುರ್ತು ಹಿಡಿದ್ರು, ಇನ್ನು ಯಾರೋ ಕೆಲವರು ಸೊಸಿ ನಟ್ಟ ಗುರ್ತು ಹಿಡಿದ್ರು. ಹೀಗೆ ಏನೋ ನಮ್ಮ ಜೀವನದಲ್ಲಿ ಕಾಣ್ತಿರ್ತೀವಲ್ಲ, ಹಿರಿಯರ ವೃದ್ಧಾಪ್ಯದಲ್ಲಿ ಇದನ್ನು ನಾವು ಕಾಣ್ತಿರ್ತೀವಿ. ಕೆಲವರು ಕೇವಲ ಶಿಷ್ಯನನ್ನು ಮಾತ್ರ ನೆನಪಿಟ್ಕೋತಾರೆ, ಬೇರೆ ಯಾರೂ ನೆನಪಾಗೋದಿಲ್ಲ. ಏನು ದೇವರಾಟ ವಿಚಿತ್ರ ರೀ ಅಂತ. ದೇವರಾಟ ವಿಚಿತ್ರ ಹೌದು, ಆದರೆ ದೇವರ ಕಿಲಿ ಕೈ ನಮ್ಮ ಕಡೆ ಕೊಟ್ಟಾನ. ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳ್ಯಾನ. ನೀನು ಲೌಕಿಕಕ್ಕೆ ಪ್ರಾಧಾನ್ಯತೆ ಕೊಟ್ಟಿದ್ದಿ, ಹಿಂಗೂ ಸ್ಮರಣೆ ಮಾಡೋರು ಇರ್ತಾರಲ್ಲ, ಏನು ನೆನಪ್ರಿ ಸಾಯ ಹಿಂದಿನಕ್ಕಿಂತ ಒಂದು ತಾಸು ಮುಂಚೆ ಮೊಮ್ಮಕ್ಕಳನ್ನ ಮರಿಮಕ್ಕಳನ್ನ ಗಿರಿಮಕ್ಕಳು ಹೆಸರು ಸಹಿತ ಹೇಳಿ ಹೋದ್ರಿ ಇವರು ಅಭಿಮಾನ ಪಡ್ತಿರ್ತಾರೆ. ಅಂದ್ರೆ ಹಂಗೆ ಸ್ಮರಣೆ ಮಾಡಿದ್ರು ನಮ್ಮ ಹಿರಿಯರು ಅಂತ. ಅದು ಒಳ್ಳೆಯದೇ, ಹಿರಿಯರು ಸ್ಮರಣೆ ಮಾಡ್ತಾರೆ ಅಂದ್ರೆ ಪುಣ್ಯ. ದೊಡ್ಡವರು ನಮ್ಮ ಹಿರಿಯರು ನಮ್ಮ ಹೆಸರನ್ನು ತೊಗೊಂಡು ಸ್ಮರಣೆ ಮಾಡ್ತಾರೆ ಅಂದರೆ ಅದು ದೊಡ್ಡ ಪುಣ್ಯ. ಅದು ಇಲ್ಲ ಅಂತ ಏನು, ಯಾಕಂದ್ರೆ ಹಿರಿಯರ ಬಾಯಾಗ ಬರಬೇಕಲ್ಲ, ಅದು ಶ್ರೇಷ್ಠವೇ. ಆದರೆ ಆ ಹಿರಿಯರಿಗೆ ಪ್ರಯಾರಿಟಿ ಯಾವುದಾಗಿತ್ತು, ಅದು ಒಂದು ಗಮನೀಯ ಅಂಶವೇ. ಅರ್ಥ ಆಯ್ತಾ? ನಮ್ಮ ಹಿರಿಯರು ನಮ್ಮನ್ನು ಸ್ಮರಣೆ ಮಾಡೋದು ನಮಗೆ ಚಿಕ್ಕವರಿಗೆ ಕ್ಷೇಮಕರವೇ, ಆಶೀರ್ವಾದಕರವೇ, ಇಲ್ಲಂತೇನಲ್ಲ. ಆದರೆ ಅವರು ಫಸ್ಟ್ ಪ್ರಿಯಾರಿಟಿ ಯಾರನ್ನು ಕೊಟ್ಟಿದ್ದರು. ಇನ್ನೊಂದು ಘಟನೆ, ಯಾರ ಮಕ್ಕಳಿಲ್ಲ, ಮರಿ ಇಲ್ಲ, ಮೊಮ್ಮಕ್ಕಳಿಲ್ಲ, ಗಿರಿಮಕ್ಕಳಿಲ್ಲ, ಯಾರ್ಯಾರ್ದು ಸ್ಮರಣೆ ಮಾಡಲಿಲ್ಲ, ಎಲ್ಲ ವಿಸ್ಮೃತಿ, ಕೇವಲ ಭಗವಂತನ ಕಡೆಗೆ ಹೋಗಿಬಿಟ್ಟಿತ್ತು ನೋಡ್ರಿ ಅವರು ಚಿತ್ತ. ಅಂದಾಗ ನನ್ನನ್ನು ಸ್ಮರಣೆ ಮಾಡಲಿಲ್ಲ ಅಂತನ್ನೋ, ನಾನು ಅವರು ಸ್ಮರಿಸುವಾಗ ನಾನು ಇರಲಿಲ್ಲ ಅಥವಾ ಅವರ ಸ್ಮರಣೆಗೆ ನಾನು ಅರ್ಹನಾಗಲಿಲ್ಲ ಅಂತನ್ನುವ ಕೊರಗು ನನಗಿರಬಹುದು. ಆದರೆ ಆ ಚೇತನನಿಗೆ ಯಾರಲ್ಲಿ ಚಿತ್ತ ಇದೆ? ಇವರಿಬ್ಬರಲ್ಲಿ ಯಾರು ಕೊನೆ ಕಾಲದಲ್ಲಿ ಎಲ್ಲರನ್ನೂ ನೆನೆಸಿ ಹೋದ್ರಿ ಅನ್ನೋರು ಸಾಧಕರೋ, ಕೊನೆ ಕಾಲದಲ್ಲಿ ಯಾರನ್ನೂ ಸ್ಮರಿಸದೆ ಭಗವಂತನನ್ನು ಸ್ಮರಿಸಿ ಹೋದ್ರಿ ಅನ್ನುವರು ಸಾಧಕರು. ಹೌದಲ್ಲ? ಭಗವಂತನನ್ನು ಸ್ಮರಿಸಿದವರೇ ಸಾಧಕರು ಅಂತ ಇಲ್ಲಿಂದ ಬರುತ್ತದೆ. ಇರಲಿ, ನಮಗೆ ದೊಡ್ಡವರು ಹೋಗ್ಬೇಕಾದ್ರೆ ಗೊತ್ತಾಗುವುದಿಲ್ಲ ಯಾರ್ದು ಹೆಂಗೆ ಏನಂತ ತಿಳಿಯುವುದಿಲ್ಲ. ಪಾಪ ಅವರು ಸ್ಮರಣೆ ಮಾಡಿರ್ತಾರೆ, ಅದು ನಮಗೆ ಆಶೀರ್ವಾದವೇ. ಹಿಂಗೆ ಸ್ಮರಣೆ ಮಾಡ್ಕೊಂಡು ಹೋದವ್ರಿಗೆ ಹಂಗಾರೆ ಅವ್ರಿಗೆ ಭಗವಂತನ ಬಗ್ಗೆ ಚಿತ್ತ ಇದ್ದಿದ್ದಿಲ್ಲ ಅಂತ ಹಿಂಗೇನು ತಿಳ್ಕೊಳ್ಳೋದು ಬೇಡ, ಅದು ನಮಗೆ ಆಶೀರ್ವಾದವೇ. ಅದಕ್ಕೆ ಹೇಳಿದೆ, ದೊಡ್ಡವರು ಸ್ಮರಣೆ ಮಾಡ್ತಾರೆ ಅಂದ್ರೆ ಜನ್ಮಾಂತರಗಳ ಪುಣ್ಯ ಇದ್ದಾಗ ಮಾತ್ರ ದೊಡ್ಡವರು ಸ್ಮರಣೆ ಮಾಡ್ತಾರೆ ನಮ್ಮನ್ನು. ಸಾಯುವ ಸಂದರ್ಭದಲ್ಲಿ ಅವರಿಗೆ ನಮ್ಮ ನೆನಪು ಬರ್ತದೆ ಅಂದ್ರೆ ಅದು ಜನ್ಮಾಂತರಗಳ ಪುಣ್ಯ ಇದ್ದಾಗ ಮಾತ್ರ ಬರ್ತದೆ. ಹೀಗಾಗಿ ನಮಗೊಳ್ಳೆಯದೇ, ಅದು ನಮಗೆ ಕ್ಷೇಮಕರವೇ. ತಿಳಿತಾ? ಆದ್ದರಿಂದಾಗಿ ಇಂತಹ ಭಗವಂತನೇನಿದ್ದಾನೋ ಇಂತಹ ಭಗವಂತನನ್ನು ಸ್ಮರಿಸು ಅಂತಂದರೆ ಹಿಂಗೆ ಸ್ಮರಿಸು ಅಂತ ಅರ್ಥ ಅಲ್ಲ. ಈ ಸ್ಮರಣೆ ದೋಷ, ಅದಕ್ಕೆ ಹೇಳಿ ಕೊರಟೆ ಇದನ್ನು. ಈ ಸ್ಮರಣೆ ಏನದ, ಇದು ದೋಷ. ಯಾಕಂದ್ರೆ ಸ್ಮರಣೆ ಅಂದಾಗ ವಿಸ್ಮೃತಿ ಇರ್ತದೆ. ಈ ವಿಸ್ಮೃತಿ ದೋಷ. ಅದರ ಭಗವಂತ ನಮಗೂ ವಿಸ್ಮೃತಿ ವರ, ಅದನ್ನು ಹೇಳಿದೆ. ಅದಕ್ಕಾಗಿ ಇಷ್ಟು ವಿವರಣೆ ಕೊಟ್ಟೆ. ನಮಗೆ ವಿಸ್ಮೃತಿಗಳೆರಡೂ ವರನೇ. ಚಾವಿ ನಮ್ಮ ಕಡೆ ಕೊಟ್ಟಾನ, ಯಾವುದನ್ನು ಸ್ಮರಣೆಗೆ ಇಟ್ಕೋಬೇಕು, ಯಾವುದನ್ನು ವಿಸ್ಮರಣೆಗೆ ಇಟ್ಕೋಬೇಕು ನಿನಗೆ ಬಿಟ್ಟದ್ದು, ಅದು ನಿನ್ನ ಜೀವ ಯೋಗ್ಯತೆಗೆ ಅನುಗುಣವಾಗಿ ಬಿಟ್ಟದ್ದು, ಇದು ಸತ್ಯ. ಆದರೆ ಭಗವಂತನಿಗೆ ವಿಸ್ಮೃತಿ ಅಂದ್ರೇ ಭಗವಂತ ನನ್ನ ನೆನಪು ಮಾಡ್ಕೋಪ ಅಂತಂದ್ರೇ ಪಾಪಕರ ಬಂದ. ಅಂದ್ರೆ ಭಗವಂತ ಮರೆತು ಬಿಟ್ಟಾನ ಅಂತ ಆಗ್ತದೆ.
ಅವನಿಗೆ ವಿಸ್ಮೃತಿ ಅದೇನು ಭಗವಂತನಿಗೆ ಇಲ್ಲ. ಆದ್ದರಿಂದ ಇಲ್ಲಿ ಸ್ಮರ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ಅನುಗ್ರಹ ಮಾಡು ಅಂತ ಅರ್ಥ. ಉಪನಿಷತ್ತಿನಲ್ಲಿ ಸ್ಮರ ಎನ್ನುವಂತಹ ಶಬ್ದಕ್ಕೆ ಏನಂತ ಅರ್ಥ ಮಾಡಬೇಕು? ನನ್ನನ್ನು ಅನುಗ್ರಹ ಮಾಡು. ಕೃತಂ ನಾನು ಮಾಡಿರ್ತಕ್ಕಂತಹ ಧ್ಯಾನ ಆವಾಹನಾದಿಗಳನ್ನು ಸ್ಮರ ಅನುಗ್ರಹ ಮಾಡು. ನಾನು ಮಾಡಿನಲ್ಲಪ್ಪ ಧ್ಯಾನಾದಿಗಳನ್ನು ಏನು ಮಾಡಿ, ನಿನ್ನ ಅನುಗ್ರಹದಿಂದ ಧ್ಯಾನಾದಿಗಳನ್ನು ನಾನು ಏನು ಮಾಡಿದ್ದೇನೋ, ಪೂಜೆ ಪುನಸ್ಕಾರ ಯಜ್ಞ ಯಾಗ ಹಿರಿಯರ ಸೇವಾ ಮೊದಲಾದವುಗಳನ್ನು ಏನು ಮಾಡಿದ್ದೇನೋ ಅದನ್ನು ಸ್ಮರ, ಅದನ್ನು ನೀನೇನು ಮಾಡು, ನನಗೆ ಅನುಗ್ರಹ ಮಾಡು ಅಂತ. ಇಷ್ಟು ಮಂತ್ರದ ಅರ್ಥ. ಇದಕ್ಕೆ ರಾಘವೇಂದ್ರ ಗುರುಸಾರ್ವಭೌಮರ ಖಂಡಾರ್ಥ ಹೀಗೆ ಇದೆ. ಅಥ ಪ್ರಣವ ಪ್ರತೀಕಂ ಪ್ರಾರ್ಥಯತೆ ಓಮಿತಿ. ಪ್ರಣವ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನೇನಿದ್ದಾನೋ ಅವನನ್ನು ಪ್ರಾರ್ಥನೆ ಮಾಡಲಿಕ್ಕಾಗಿ ಓಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅತತ್ವಾದಿ ಗುಣಯುಕ್ತತೆಯ ಓಮಿತ್ಯುಚ್ಯಮಾನ ಕ್ರತೋ ಜ್ಞಾನರೂಪ ಹರೇ ಮಾ